ಇನ್ನ ಬಾಗಲ ಹಾಕೊಂಡು ಮಕ್ಕೊಂದಲ್ಲ ಮಗ. 7 ಆಗೈತಿ, ಇನ್ನ ಎದ್ದಿಲ್ಲ, ರಂಗೋಲಿನೂ ಹಾಕಿಲ್ಲ. ವಿಠಲ, ಏ ವಿಠಲ, ವಿಠಲ, ವಿಠಲ್ ಇಲ್ರಿ? ಜಗಲಿ ಕೊಲ್ಯಾಗ ಉದಿನ ಕಡ್ಡಿ ಬರ್ಕತ್ತ. ಒಂದು ಸ್ವಲ್ಪ ಹೊರಗೆ ಕಳ್ಸವ ಅವನ. ಕಳ್ಸ. ಏ ಏನಪ್ಪ ನೀ ಮುಂಜಾನೆ ಎದಕ್ಕೆ ಬಂದಿ ಇಲ್ಲಿ? ಎದಕ್ಕೆ ಬಂದೇನೋ? ಮತ್ತೆ ನಮ್ಮ ರೊಕ್ಕ ಕೊಡ, ರೊಕ್ಕ ತಗೊಂಡು ಹೋಗ್ಕಣ್ಣ. ರೊಕ್ಕಕ್ಕೆ ನಿನಗೆ 10 ಗಂಟೆಗೆ ಬರಾಕ್ ಹೇಳಿತಿಲ್ಲೋ, ಇಷ್ಟು ಲಗು ಯಾಕೆ ಬರುದು? ಏ ಮರಯ್ಯ, ಊರಾನ ಮಂದಿ ಕಡೆ ಎಲ್ಲ ಸಾಲ ಮಾಡಿದಿ. ಎಲ್ಲಾರು ಬಂದು ಪಟ್ನ ಇಸ್ಕೊಂಡ್ ಹೋಗ್ಬಿಡ್ದ. ನಾನು ಇಸ್ಕೊಂಡ್ ನಾವು ಹೋಗ್ಬಿಡ. ನಾ ರೊಕ್ಕ ಕೊಡ್. ನಾನು ನಾ ಎಲ್ಲ ನಿಂಗೆ ರೊಕ್ಕ ಕೊಡಕ್ ರೆಡಿ ಆಗಿನಿ ಈಗ. ಆದ್ರೂ ಇಷ್ಟು ನೀ ಲಗು ಬರಬಾರ್ದ. 10 ಗಂಟೆಗೆ ಬಾ, ನಾ ಕೊಡ್ತೇನೆ. 10ಕ್ಕೆ ಯಾಕ? ಈಗ ಬಂದನ್ ಕೊಡ್ಲಾ? ಏ ಮರ್ಯಾ, ನಮ್ ತಮ್ಮ ಗವ್ವಾಕ ದುಡಿಯಾಕ ಹೋಗ್ಯಾನ. ಈಗ ಬರೋದ ನಾವ ಬಸ್ನ್ಯಾಗ ಅದಾನಂತ. ಬಂದಿಂದ ಇಟ್ಲ ಫಸ್ಟ್ ನಿನಗ ಫೋನ್ ಮಾಡಿ ರೊಕ್ಕ ಕೊಡ್ತೇನಪ್ಪ ನಾ. ಅಟ್ರಾಗ ಊರಾನವ್ರು ಎಲ್ಲಾ ಬಂದು ಇಸ್ಕೊಂಡ್ ಹೋದ್ರ ಏನ್ ಮಾಡವ? 10 ಗಂಟೆಗೆ ಬಂದ್ ನಿಂದ ಫಸ್ಟ್ ಬಾಳಿ ಇರ್ತೈತಿ. ಹಂಗ್ ಮಾಡ್ತೀಯ? ತಪ್ಪಸ್ಬೇಡ. ಮತ್ತೆ ತಪ್ಸಕ್ ಸಾಧ್ಯನೇ ಇಲ್ಲ. ಅಲ್ಲೋ, ಒಳಗೆ ಇಟ್ಟೋತಕ ಏನ್ ಮಾಡಕತ್ತಿದ್ದಿ? ಹೊಸ್ತಾಗಿ ಮದ್ವೆ ಆದವ್ರು ಒಳಗೆ ಏನ್ ಬೇಕಾದ್ ಮಾಡ್ತಿರ್ತಾರ. ಅದನ್ನ ಕೇಳಾಕ ನೀ ಏನ್ ಮಾಡ್ತೀಯ? ಏನಪ್ಪ ನಾನು ಏನ್ತಿ ಉಪ್ಪಿಟ್ಟು ಮಾಡತ್ತ, ನಾವು ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಹೆಚ್ಚು ಕೊಡಾತನೆ. ಏನ್ ಯಾಕೆ ಮಾಡ್ಕೊಡು? ಬಾಗಲ ತಗದ್ರ ಮಾಡ್ಬೇಕಲ್ಲ. ಅಂಗಲಕ್ಕೆ ಎಲ್ಲಾ ತೋರಿಸ್ತೀವಿ ನೋಡಿಲಿ. ಆಯ್ತಳ, ನಾ 10ಕ್ಕೆ ಬರ್ತಾನ. ಸರಳ ನಾನು ರೊಕ್ಕ ತೆಗೆದಿಡ್ಬೇಕಾ? ಏನ್ ದೊಡ್ಡ ಕಿರಿಕಿರಿ ಆತಪ್ಪ. ಜಗದಾಗಿಲ್ಲೂ ಸಾಲ ಮಾಡಿ ನಾನು ಇಡೀ ಜಗತ್ತ ಸಾಲ ಮಾಡೈತೆ. ನೀನ ಒಬ್ಬ ಕೊಟ್ಟೇನು ಸಾಲ? ನಂಗೆ ಏನಾರ ಇರ್ಲೋ, ನಮ್ಮ ರೊಕ್ಕ ನಮ್ ಕೊಡೋ. ಬಂದಾಗ ಬರ್ರಿ, ಇದನ್ನ ಹೇಳ್ತೀನಿ. ಮರ ನೀನ್ ರೊಕ್ಕ ಕೊಡ್ತಾನೆ. 10 ಗಂಟೆಗೆ ಬಾ ನೀ ಒಟ್ಟ. ಆಯ್ತಳ, ಬರ್ತಾನ. ಹೋಗ. ನೀನು ಹೆಣ ಎತ್ಲಿ. ನೀನು ಎಂದ್ ಮದ್ವೆ ಆದ್ನಿ ಅವತ್ತಿಂದ ನನಗೆ ಕರಗಾಲ ಚಾಲು ಆಗೈತೆ. ಮದ್ವಿ ಸಿಂಪಲ್ ಆಗಿ ಆಗುನು ಅಂತಂದ್ರೆ ನಿನಗೆ ಕಿಯಲ್ಲಿ ನನ್ನ ಮಾತು ಕೇಳಿದಿ. ದೊಡ್ಡ ಮದ್ವಿ ಬೇಕು, ನನ್ನ ಫ್ರೆಂಡ್ಸ್ ಬರ್ತಾರ, ಅವ್ರು ಬರ್ತಾರ ಅಂತೇಳಿ ಮುಕ್ಕಳು ಹರಿವು ಸಾಲ ಮಾಡಿಸಿ ಮದ್ವೆ ಆದ್ನಂದ. ಈಗ ಸಾಲ ಊರ್ ತುಂಬ ಆಗೈತೆ. ಹಂಗಾರಿನೇ 10 ಗಂಟೆಗೆ ಬಂದು ಎಲ್ಲಾರು ಗುಮ್ಮಾಕ್ ಚಾಲೋ ಮಾಡಿದ್ರು ಅಂದ್ರೆ ನಂದು ಹರದ 12 ಆಕತಿ. ಏನು ಮಾಡ್ತೀಯ? ಎದಕ್ಕೆ ಅಳಾಕತ್ತಿ? ಹುಚ್ಚನಾಗೈತೆ. ನೀ ಅಳಾತಿರೋ ದೋಸ್ತ, ಅದಕ್ಕೆ ನಿನ್ನ ನೋಡ್ಲಾರ್ಕಾಗಿ ನಾನು ಅಳಾತೀನಿ. ಅದಕ್ಕೆ ಯಾಕಳುದು ಮರೇ ನೀ? ಅದಕ್ಕೆ ನೀನ್ ನೋಡಿ ನನಗೆ ಕಳ್ಳ ಹಚ್ಚಿರತ್ತು. ಅದಕ್ಕೆ ನಾನು ಅಳಾತೇವ್. ನಿಂತ್ರ ನಂದು ಸ್ವಲ್ಪ ಪಾಲ್ ಇರ್ಲಿಲ್ಲ. ಓ ಮಗನ, ಅಳುದ್ರೊಳಗ ಪಾಲ ತಗೊಂಡ್ ಏನ್ ಮಾಡಾವು? ನನಗ್ ಕಷ್ಟ ಐತಿ. ಆ ಕಷ್ಟದಾಗಾರ ಒಂದ್ ಸ್ವಲ್ಪ ಪಾಲ ತಗೋ. ಏನ್ ಕಷ್ಟ ಐತೋ ನಿಂದ? ಊರ್ ತುಂಬಾ ಸಾಲ ಆಗೈತೋ. ಈಗ 10 ಗಂಟೆಗೆ ಬಂದೈತ್ಲ, ನನ್ ಏನ್ ಮಾಡ್ತಾರ ಗೊತ್ತಿಲ್ಲ. ಒಂದಿಡ್ ಸಾಲ ಹೆಂಗ್ ಹರಿಬೇಕಂತ ಪ್ಲಾನರ ಕೊಡು. ಅದನ್ನ ಹರಿದಾರ ಹರಿವು. ಇದು ದೋಸ್ತ್ ಅಂದ್ರ ಪಾಲ್ ಅಂದ್ರ ಇದು ಮಂಗ್ಯಾರ ಮಗನ. ನೀಗ್ಲಿಕ್ಕೆ ಸಾಲ ಎದಕ್ ಮಾಡ್ಬೇಕಾಗಿತ್ತ? ಅದೇನೋ ಬ್ಯಾರೆ ಅದಕ್ಕಾಗಿ ಮಾಡಿ ನೀವು. ಇಲ್ಲಂದ್ರ ನಾ ಇವತ್ತೈತ್ಲ ಆತ್ಮಹತ್ಯೆ ಮಾಡ್ಕೋಬೇಕಾಕೈತಿ. ಆತ್ಮಹತ್ಯೆ ಮಾಡ್ಕೋಬೇಕಾಕೈತಿ. ದೋಸ್ತ, ನೀ ಒಟ್ಟ ಅಂಜಬೇಡ, ಅಳ್ಕಬೇಡ, ಭಯ ಪಡಬೇಡ. ಅದೇನ ಅಂದ್ರೆ ಏನದು? ಸಾಲ ಮಾಡಿ ನೀವು ಊರ್ ತುಂಬಾ ಯಾವ್ದಲ್ಲೇ ಬ್ಯಾರೆ ಅಂದ್ರೆ ಏನ? ಈಗ ಅದ ಆತ್ಮಹತ್ಯೆ ಮಾಡ್ಕೋತ ನೀವು. ಆತ್ಮಹತ್ಯೆ? ದೋಸ್ತ, ಒಟ್ಟ ನೀ ಅಂಜಕ್ ಹೋಗ್ಬೇಡ. ನೀ ಒಟ್ಟ ಆತ್ಮಹತ್ಯೆ ಮಾಡ್ಕೊಂಡ್ಬಿಡು ಒಟ್ಟ. ಏ ಮಗನ, ಆತ್ಮಹತ್ಯೆ ಅಂದ್ರ ಹನಿಮೂನಕ್ ಹೋದಂಗ ಮಾಡಿ ನೋ ಮಗನ. ಯಮಲೋಕಕ್ಕೆ ಹೋಗುದ. ಯಮಲೋಕಕ್ಕೆ ಹೋಗುದಂದ್ರ? ಏ ಮಗನ, ಸತ್ ಮ್ಯಾಲ ಅಲ್ಲಿಗೆ ಹೋಗಿವು. ಸತ್ತಂಗೋ ಆತ್ಮಹತ್ಯೆ ಅಂದ್ರ. ಆತ್ಮಹತ್ಯೆ ಅಂದ್ರ ಸತ್ತಂಗ? ನನಗೆ ಒಟ್ಟದ್ ಗೊತ್ತಿದಿಲ್ಲ ಮ್ಯಾಟ್ರ. ಏ ಮಗನ, ನೀ ಬಾಳ ಹಡ್ಬಿಟ್ಟಿದೀವೋ. ಚಡ್ಯಾಗ ಹಾವು ಬಿಟ್ಟು ದಾರ ಬಿಟ್ಟು ನನ್ನ ಮಗ ನೀ. ನಿನಗೆಲ್ಲ ಗೊತ್ತಿರ್ತೈತಿ. ಏನಾರ ಒಂದ್ ಐಡಿಯಾ ಮಾಡು. ಐಡಿಯಾ? ದೋಸ್ತ, ಒಟ್ಟ ನೀ ಅಂಜಾಕ್ ಹೋಗ್ಬೇಡ. ಈ ಚೋಟ್ಯಾ ಗುಂಡೆ ಇರ್ತಾನ, ನೀ ಅಂಜಾಕ್ ಹೋಗ್ಬೇಡ. ಇದಕ್ಕೊಂದ್ ಏನ್ರ ಐಡಿಯಾ ಮಾಡ್ತೀನಿ. ಬೇಡ ಇದೇನು? ಇದು ಇಸ ಕೆಮ್ಮಿನ ಎಣ್ಣೆ ಮೊನ್ನೆ ನಮ್ಮ ಅಮ್ಮಗೆ ತಂದಿದ್ನೆ. 5 ಬೂಚ್ ಹಾಕಂದಾರ. ಏ ಮಂಗ್ಯಾನ, ಸಾರಿ 5 ml ಹಾಕಂದಾರ. ನಾ ಏನ್ ಹೇಳ್ತೀನಿ ಕೇಳ. ಇದು ಕೆಮ್ಮಿನ ಎಣ್ಣೆ ನನಗೆ ಗೊತ್ತೈತಿ, ನಿನಗೆ ಗೊತ್ತೈತಿ. ಊರಾನ ಮಂದಿ ಗೊತ್ತಿಲ್ಲ. ಇದನ್ನ ಒಟ್ಟ
ಈಗ ನೋಡ ಈಗ ಇದು ಇಲ್ಲ ಆಗಂಗಿಲ್ಲ. ಈಗ ಇದೇ ಮಾಡು, ನೀ ಅರ್ಧ ಕುಡಿ, ಹಾ. ಅರ್ಧ ಕುಡಿದು ಮಕ್ಕು, ಉಳುಕಿದ ಕ್ರಿಮಿನಲ್ ಐಡಿಯಾ ನಾ ಮಾಡ್ತೀನಿ. ಸಾಲ ಇರ್ತೈತಿ ಹಾ ಹಂಗಾರ ಕುಡಿತಾನೆ ಆಯ್ತಾಳ. ಮಗನ ಸಾಧ್ನೆ ಅಂದ್ರ ನೀ ಸಾಯಲು ಊರಾನವ್ರ ನೀ ಸಾಲ ಕೊಟ್ರಲ್ಲ ಅವ್ರು ಸಾಯ್ತಾರ. ಈಗ ಕುಡಿತಾನೆ ಇನ್ನ ಬಿಡಂಗಿಲ್ಲ. ಕುಡಿ ದೋಸ್ತ ಇದ್ರ ನಿನ್ನಂಗಿರ್ಬೇಕು ನೋಡು ದೋಸ್ತ. ಒಯ್ನಿ ಒಯ್ನಿ, ನೀ ಎದೆ ತಿಕ್ಕಾಕೊಂಡ್ರೆ ಒಳಗೆ ಹೋಗು. ಏನು ಮಾಡ್ಕೊಂಡು ಕೂತ್ಯೋ ವಿಠಲ? 5 ಲಕ್ಷ ರೂಪಾಯಿ ಸಂಬಂಧ ನೀನು ಬಂಗಾರದ ಜೀವನ ಹೊಡ್ಕೊಂಡು ಕೂತಿಯಲ್ಲೋ ವಿಠಲ. ಈಗ ನಿನಗೆ ಎಂತಿ ಗತಿ ಹ್ಯಾಂಗೋ ವಿಠಲ? ನೀ ಅಂತೂ ಸತ್ತು ಆದಿ, ನೀನು ಏನ್ ಹೋಗ್ಬೇಕು ನೀವು ಉಳಿದಲ್ಲೋ ವಿಠಲ. ನಾ ದಿನ ಆಕಿ ನೋಡಕ್ ಬಂದೆ ಅಂದ್ರೆ ಓಣ್ಯಾನ ಮಂದಿರ ಸೋಷೆ ಮಾಡ್ತಾರಲ್ಲೋ ವಿಠಲ. ಇನ್ನಕಿ ಮೇಕಪ್ ತರಾಕ ನಾ ರೊಕ್ಕ ಹಂಗೆ ಅಡ್ಜಸ್ಟ್ ಮಾಡ್ಲು ವಿಠಲ. ಹೋಗ ಮುಂದಾಗ ಒಂದು 20,000 ರೂಪಾಯಿ ಕೊಟ್ಟು ಹೋದ್ರದ್ರಾಗಿ ಏನು ತಂದು ಕೊಡ್ತೀನಲ್ಲೋ ಸಂತಿಗೆ ವಿಠಲ ವಿಠಲ. ಕುಚಿಕು ಕುಚಿಕು ಕುಚಿಕು, ನೀನು ನೈಟಿ ದೋಸ್ತಿ ಕಣೋ ಕುಚಿಕು. ನೈಟಿ ಕುಡಿಸೋರು ಯಾರು ಹೇಳೋ ಕುಚಿಕು. ಏ ವಿಠಲ ಟೂಣೂಣು, ಏ ವಿಠಲ ಟೂಣೂಣು. ನಾಟಕ್ ಬರೋ ಊರ್ ಮಂದಿ ಬರೋ ಟೈಮ್ ಆತಿನ ಹತ್ತಾತ ಟೈಮ. ಅದೇನೋ ಅಂತಾರಲ್ಲ, ಹಣ ಅಂದ್ರೆ ಹೆಣ ಬಾಯಿ ಬಿಡ್ತೈತಿ. ಹಣದ ಸಲುವಾಗಿ ಮನುಷ್ಯನ್ ಹೆಣ ಮಾಡಿ ಇಟ್ಟಿ ಹತ್ತಾತ. ಏ ಮಂಗ್ಯಾಕೆ ಹಿಂಗೆಲ್ಲ ಬಿಲ್ಡಪ್ ಕೊಡ್ಬೇಕಾಗತ್ತು? ಹಂದಾಗ ಮಂದಿ ಕೂಡ್ತಾರ, ನೀ ಸುಮ್ಮಕ್ಕೋ ಹೇಳ್ತೀನಿ. ಹತ್ತಾತ ಹುಷಾರ. ಆಯ್ತಾಯ್ತು ವೈನಿ, ನನಗ ಗಂಟ್ಲ ಹಾರ್ಲಾತಿ. ನೀವೊಂದ್ ಸ್ವಲ್ಪ ನಿನ್ ಟ್ಯಾಲೆಂಟ್ ತೋರಿಸಲ್ಲ. ಹಾ ಮಂದಿ ಬದ ನೀ ತೋರಿಸುದು ಸುಮ್ಮ ಚೋಕೊಂಡ್ರ ಯಾಕೆ ಸತ್ಯೋ ಏ ವಿಠಲ? ಸಾಯಿಗಿದ ಮೊದಲು ನಾನು ಮುಂದೆ ಹೊಯ್ಕೊಂಡಿದ್ರೆ ನೀನು ಬದುಕಿಸಿದ್ನಲ್ಲೋ ಏ ವಿಠಲ. ಏನನ್ನು ಬಿಟ್ಟು ಹೇಳೋ ಮಂಗ್ಯಾನ ಮಗಳ. ಏನು ಹಿಂಗ್ ಸತ್ತಾರ ಮನ್ಯಾಗ ಹತ್ತಾರ ಹೇಳಾಕತ್ತಿಲ್ಲ ಅಣ್ಣ? ಸತ್ತೋರ್ ಮುಂದೆ ಅಳ್ಳಾರಿ ನಕ್ಕೋತ್ ಕುಂಡಿರ್ತಾರೇನು? ಯಾರು ಸತ್ರು ಈಗ? ವಿಠಲ್ ಸತ್ತಾನಣ್ಣ, ನಮ್ಮ ಸತ್ತಾನ. ಸತ್ತ ಏನಾಗಿತ್ತು? ಹೆಂಗ್ ಸತ್ತ? ಏನ್ ಮಾಡುದು ಮಂಗ್ಯಾನ ಮಗ? ಒಂದ್ 5-6 ಲಕ್ಷ ರೂಪಾಯಿ ಸಾಲ ಮಾಡಿದ, ಅದಕ್ಕೆ ವಿಸಾ ಕುಡಿದು ಸತ್ತಣ. ಅಣ್ಣ ನೀ ಯಾಕೆ ಬರಕ್ ಹೋಗಿದ್ದ? ನಾ ಇಲ್ಲಿ ಒಂದ್ 5 ನಿಮಿಷ ಅಲ್ಲೇ ಮನ್ಯಾಗ ಕೂತಿದ್ದಪ್ಪ ಅಂದ್ರೆ ಪೊಲೀಸ್ ಜೀಪ ಮನಿ ಮುಂದೆ ಬರ್ತಿತ್ತಲ್ಲ. ಪೊಲೀಸ್ ಗಾಡಿ ನಮ್ಮ ಮನಿ ಕಡೆ ಯಾಕೆ ಹೋಗುಂಡೆ? ಸಾಲ ನೀ ಕೊಟ್ಟಿಲ್ಲ ಇವನಿಗೆ? ಏ ಸಾಲ ಅಂತ ಹೇಳಿ ಕೊಟ್ಟಿಲ್ಲ ನಾವಂಗ. 1 ಲಕ್ಷ ರೂಪಾಯಿ ದಾನ ಅಂತ ಹೇಳಿ ಕೊಟ್ಟನ. ದಾನ ಅದ್ ಕೊಟ್ಟಿ? ಅದ ರೊಕ್ಕ ಹೆಂಗ ಅದ ನೋಡಿ, ನನಗ ರೊಕ್ಕ ಕುಡಿಬೇಡಪ್ಪ ಅಂತ ಹೇಳಿ ಹೋಗಕ್ ಬಂದ ನಾ ಇಲ್ಲಿ. ಹೌದಾ? ಏನು ಮಾಡುದು ಮಂಗ್ಯಾನ ಮಗ? ಒಂದ್ 5 ನಿಮಿಷ ತಡಿಬಾರ್ದಾಗಿತ್ತ, ಸಾಲಾರಿ ಮನ್ನ ಹಾಕಿತ್ತಿಲ್ಲ. ಈಗ ಮುಗಳಾಗ ಮಣ್ಣು ಹಾಕೊಂಡು ಹೋದ. ಈಗ ನಾ ಏನ್ ನಿಂತು ಹೊಯ್ಕೊಳ್ಳಿಲ್ಲ ಬಲ್ಲವ. ಆದ್ರೂ ಅಣ್ಣ ಒಂದು ಪ್ರೂಫ್ ಬೇಕಾತೈತಿ. ಹೇಳ ಏನ್ ಮಾಡು? ಆ ಚೀಟಿ ಒಳಗ ನಿನ್ನ ಹೆಸರು ಬಂದಿಟ್ಟಾನ. ನನ್ನ ಹೆಸರು ಬರ್ದಿಟ್ಟಾನು? ಅದಕ್ಕ ನೀ ಸಾಲ ಸಂಬಂಧ ಇಲ್ಲ ಅಂತೇಳಿ ಎಲ್ಲ ಮುಟ್ಟಿದ ಅಂತೇಳಿ ಒಂದ್ ಸೈನ್ ಹಾಕ್ಬಿಡು. ನಾದ್ರೆ ಹರಿದು ಹೋಗುದು ಬಿಡ್ತೀನಿ ಅಂತ. ಹೌದಾ ಗುಂಡ್ಯಾ? ಹೊರದೋಗಿತೇನಿ ನೋಡಿಲಿ. ನಾನು ಸಿಗ್ಸಾಲ ಅಂದ್ರ ನಾ ಪಟ್ನ ಸೈ ಮಾಡಿ ಪಟಾಪಟ ಸೈ ಮಾಡಿಬಿಡು. ನೀ ಒಟ್ಟ ನಿನ್ನ ಬಚಾವ್ ನಾ ಮಾಡ್ತೀನಿ ಅಣ್ಣ, ನಾ ಮಾಡ್ತೀನಿ. ನೋಡಪ್ಪ ಗುಂಡ್ಯಾ, ಒಟ್ಟು ನಾನು ಕಾಪಾಡ. ಆಯ್ತಾಯ್ತು. ನಾನು ಅವ್ನ ರೊಕ್ಕನ ಕೊಟ್ಟಿಲ್ಲ, ನಾನು ನಡೀತೀನಿ. ನೀ ಮಣ್ಣು ಕೊಡಾಕದು ಬರಬೇಡ. ಏ ಮಣ್ಣು ಕೊಡಾಕ ಅಲ್ಲ, ಇನ್ನು ಈ ಕಾಡಿ ಮನಿ ಸಲಕ ಹಂಗಿಲ್ಲ. ಆಯ್ತಾಯ್ತಲ್ಲ ನಡೀತೀನಪ್ಪ. ಆಯ್ತಾ? 1 ಲಕ್ಷ ಆದ್ರೆ ಹೋಲಿ ವಿಠಲ. ಬಂದವರೆಲ್ಲ ಸಹಿ ಹಾಕಾಕ್ ಹೊಂಟಾರು, ನೀ ಎದ್ದು ಬಂದು ನೋಡಬಾರು ನನ್ನ ವಿಠಲ. ವೈನಿ ಬರೀ ಅಳಬೇಡ, ಸ್ವಲ್ಪ ಡೈಲಾಗ್ ನೋಡಿ ವೈನಿ. ಮಂದಿ ಬರ್ಲಿ ತಿರುಗಿ 11 ಬತ್ತ. ನೀ ಹಂಗೆ ಅಳ ಚಾಲು ಮಾಡು, ಬಂದು ಬರ್ತಾರ, ತಾನೇ ಕೂಡ್ತಾರ, ಹೊಯ್ಕೊಂಟ್ಲ ಬಲ್ಲವ. ಹಂಗ ಹೊಯ್ಕೊಳ್ಳೋದಲ್ಲದು, ಹಿಂಗ ಉಗುಳಿ ನೋಡಿ ಎಲ್ರಿ ಬಂದಿಗಿದ್ ಬಂದ್ರೇನು ವಿಠಲ. 11 ಆದ್ರೂ ಯಾರು ಈ ಮಂಗ್ಯಾನ ಮಕ್ಳಿಗೆ ರೊಕ್ಕ ಕೇಳಾಕ್ ಬರ್ಲಾಗ್ಯಾರ. ನನಗರಿ ಚೀರಿ 10 ಗಂಟೆ ಒಣಗ್ತ. ವೈನಿ ಒಳಗೆ ಹೋಗಿ ಸುಡು ಕೇಟಿ ಮಾಡ್ಕೊಂಬ ಒಂದು ಕಪ್ ಹೋಗ. ಏ ಅವನಿಗೆ ಬೈಲಾಕ್ ಹೋಗ್ಬೇಡ, ಅವ ಈಗ ಪಾತ್ರದಾಗ ಪರ್ಕಾಯ ಪ್ರವೇಶ ಮಾಡ್ಯಾನ. ಮತ್ತೆ ಎಬಿಸಿ ಕುಂಡ್ರಿಸ್ಬೇಡ, ಮತ್ತೆಲ್ಲ ಹೊಲಿಸಿಡ್ತೀವಿ ನೀ. ಆಮೇಲೆ ನಿಮ್ ಸಾಲ ಯಾರು ಮನ್ನಾ ಮಾಡಲ್ಲ. ಗಪ್ ಕುಂಡ್ರ ಒಂದಿಟ್ಟ. ಸೌಕಾರ ಬಂದ್ರ ವೈನಿ ಒಂದ್ 5 ನಿಮಿಷ ಇಲ್ಲೇ ಕುಂಡ್ರ. ಸೌಕಾರ ಬಂದಾರ, ಮಾತಾಡಿಸಿದ್ರ ಮತ್ ಕೇಟಿ ಮಾಡತ್ತೈತ. ಸ್ವಲ್ಪ ಹತ್ತಂಗ್ ಮಾಡು. ವಿಠಲ ಏ ವಿಠಲ ಹೇಳು. ಏ ಗುಂಡ್ಯಾ, ಏನೋ ಇದು? ಸೌಕಾರ ವಿಠಲ ಸತ್ತು ಹೋದಾರಿ. ಹೆಂಗ ಸತ್ತು? ವಿಸಾ ಕುಡ್ದು ಸತ್ತಾನ್ರಿ. ವಿಸಾ ಕುಡ್ದ? ವಿಸಾ ಯಾಕೆ ಕುಡ್ದು ಅವ? ಏನ್ ಮಾಡಿದ್ರಿ? ಬಂದನ್ರಿ.
ಏ ವೈನಿ ಇನ್ನು ಮುಂದೆ ಏನು ಹೇಳಕ್ ಹೋಗ್ಬೇಡ ವೈನಿ. ಏನ್ ಮಾಡಿದ್ರಿ ಸಾವ್ಕಾರ? ಇವ್ನ ಹೆಂಡ್ರು ಮಕ್ಳು ಎಲ್ಲ ಅನಾಥ ಆದ್ರಿ. ಅವನು ಮಕ್ಕಳು ಎಲ್ಲಿದಾವ ಮಗನ ಹೆಂಡ್ರ ಅಟ್ಟದಾರಲ್ಲ. ಈ ವರ್ಷದಾಗ ಒಂದ್ 5-6 ಮಾಡ್ಬೇಕು ಪ್ಲಾನಿಂಗ್ ಮಾಡಿದಾರಿ. ನೀವು ಕಾಳಜಿ ಮಾಡ್ಬೇಡ್ರಿ, ನಿಮ್ಗೇನು ಮಕ್ಕಳು ಐತಿಲ್ವ ಒಟ್ಟ ನೀವು ಅಂಜಾಕ್ ಹೋಗ್ಬೇಡ್ರಿ, ನಾವು ಏನ್ರ ವ್ಯವಸ್ಥೆ ಮಾಡ್ತೀವಿ ಅದಕ್ಕ. ಸಾವ್ಕಾರ ಹೆಣ್ಮಕ್ಳು ಜೋಡಿ ಏನು ಮಾತಾಡ್ಬೇಡ್ರಿ, ಈ ಕಡೆ ಬರ್ರಿ. ಒಂದ್ ಸ್ವಲ್ಪ ಸಮಾಧಾನ ಮಾಡ್ಕೋ, ಸಮಾಧಾನ ಮಾಡ್ಕೋ. ಮೈ ಮುಟ್ಟಿ ಮಾಡಿ ಬರ್ರಿ, ತ್ರಾಸ ಆಕೈತಿ. ಸಾವ್ಕಾರ ನೀವ್ ಯಾಕೆ ಬರಕ್ ಹೋದ್ರಿ? ಯಾಕೋ 5 ನಿಮಿಷ ಬಿಟ್ಟಿದ್ರಪ್ಪ ಅಂದ್ರೆ ಪೊಲೀಸ್ ಜೀಪ ನಿಮ್ಮ ಮನೆ ಮುಂದೆ ಬರ್ತಿತ್ತು. ನಮ್ಮ ಮನೆ ಮುಂದೆ ಯಾಕೋ ಇವ ನಿಮ್ದು ಊರಾನವ್ರದ್ದು ಹೆಸರು ಬರ್ದಿಟ್ಟು ಸತ್ತಾನ್ರಿ ಸಾವ್ಕಾರ. ನಮ್ದು ಯಾಕೆ ಬರ್ದಿಟ್ಟಾನು? ಮುಂಜಾನೆ ಬಂದು ನೀವು ಅವಾಜ್ ಹಾಕಿರತ್ಲ, ನೀವು ರೊಕ್ಕ ಕೊಡ್ಲಿಕ್ಕೆ ಮಗನ ನಿನ್ ಬಿಡುದಿಲ್ಲ ಅಂದ್ರತ್ತ, ಅದಕ್ಕೆ ವಿಸ ಕೂಡ ಸತ್ತಾನ್ರಿ ಮಂಗ್ಯಾನ ಮಗ. ಹಂಗಲ್ಲೋ, ನಾ ರೊಕ್ಕ ಕೊಡ್ಬೇಡಪ್ಪ ತಂದಿನಿ, ಆದ್ರೂ ನಾನು ಎದಿ ಮ್ಯಾಗ ಹಂಗೆ ಹಿಡಿದ ನಾ ಯಾರು ಋಣದಾಗ ಇರಂಗಿಲ್ರಿ, ನನ್ ರೊಕ್ಕ ಒಯ್ಯಬೇಕು, ಅದಕ್ಕೆ ನೀವು ಹಣ್ಣದಕ್ ಬಾ ತಂದ ಸುಮ್ ಬಂದಿನ ನೋಡಕ. ಮತ್ತಿವ ನೀವು ತ್ರಾಸ್ ಕೊಟ್ರಿ, ಹಂಗ ಮತ್ರಿ ಹಿಂಗ್ ಮಾಡ್ರಿ ಅಂತೇಳಿ ಎಲ್ಲ ಹೆಸರು ಇಲ್ಪ ಆನೆ ಆಗಿತ್ತ, ನಾ ಹಂಗೇನು ಮಾಡೇ ಇಲ್ಲ ನಾವು. ಹಂಗಂದ್ರ ಅವ್ನಿಗೆ ನೀವು ಅವಾಜ್ ಹಾಕಿಲ್ರಿ? ಹಾಕಿಲ್ಲಪ್ಪ, ನಾ ಏನೂ ಹಾಕಿಲ್ಲ. ಸಾವ್ಕಾರ ಹಂಗಂದ ಬಳಕ ಊರಾನ ಮಂದಿನೆಲ್ಲ ಪೊಲೀಸರು ಹೋಯ್ತಾರ್ರಿ. ಊರಾನ ಮಂದಿನ ಯಾಕೆ ಹೋಯ್ತಾರೋ? ಅವ್ರು ನಿಮ್ಮಂಗ ಇವ್ನಿಗೆ ಸಾಲ ಕೊಟ್ಟಾರ್ರಿ. ಊರಾನ ಮಂದಿನ ಹೋದ್ರಂದ್ರ ಅವ್ರ ಜೋಡಿ ನಾನು ಹೋಯ್ತಾರ. ಯಾಕ್ರಿ? ಯಾಕಂದ್ರ ಇವಂಗ ನಾನು ಜಾಮೀನ್ ಆಗಿ ನೀವು ಎಲ್ಲಾರ್ಗಿ ಆ ಊರಾನ ಮಂದಿಗೆ ಎಲ್ಲಾರ್ಗಿ ಹೇಳ್ತಾನ, ಒಟ್ಟ ತಂದ್ಕೊಡ್ರಿ, ನಾವು ವಿಠಲ್ಗ ರೊಕ್ಕ ಕೊಟ್ಟಿಲ್ಲ ಅಂತ ಹೇಳ್ಬಿಡ್ತಾನ. ಅವ್ರದ್ದು ಏನೈತಿಲ್ಲ ನಾ ಮುಟ್ಟಿಸ್ತಾನ. ಹಂಗ ಅಂದ ಬಳಕ ಪೊಲೀಸರು ನಿಮ್ ಒಯ್ದು ಬೆಂಡ್ ಮಾಡ್ತಾರ್ರಿ ಸಾವ್ಕಾರ. ಏನ್ ಮಾಡ್ಬೇಕು ಇನ್ನ ನಾನು? ಸಾವ್ಕಾರ ಇದಕ್ಕೊಂದು ಸೈಜ್ ಹಾಕ್ರಿ, ನಾವು ಉಳಿಕಿದೆಲ್ಲ ನಾ ನೋಡ್ಕೋತೀನಿ. ಏನ್ ನೋಡ್ಕೋತಿ? ನಿಷೇಧಾಗ ದಾರು ಐತೆ ಹೇಳಿ ಕಸ ಎಣ್ಣೆ ಕೂಡ ಸತ್ತ ಅಂತ ಹೇಳಿ ಅವ್ರಿಗೆ ಪೊಲೀಸರು ನಾ ಹೇಳ್ತೀವಿ, ಅವಾಗ ಕೇಸ್ ನಿಮ್ ಮ್ಯಾಲ ಬರುದಿಲ್ಲ. ಹೆಂಗಿತ್ರಿ ನನ್ನ ಐಡಿಯಾ? ಐಡಿಯಾ ಭಾರಿ ಐತಿ, ಸೈ ಮಾಡ್ರಿ. ಹಂಗಿದ್ರೆ ಮಾಡ್ತಾನಲ್ಲ. ತಗೋ ಸಾವ್ಕಾರ, ಇನ್ನೊಂದು ತಾಸ್ನಾಗ ಹೆಣ ಸೆಟಿತೈತ್ರಿ ಸಾವ್ಕಾರ. ನೀ ಕಾಳಜಿ ಮಾಡ್ಬೇಡ, ಅಲ್ಲಿ ಗೋರಾಳದಾಗ ತೆಗಿ ಅಂತ ಹೇಳ್ತಾನ, ಪಟ್ನ ಹೋಗಿ ಮುಚ್ಚಿಬಿಡ. ಸಾವ್ಕಾರ ತಲ್ಯಾಗ ಬುದ್ಧಿ ಐತು, ಮಣ್ಣೈತು. ಯಾಕೋ ಇಲ್ಲೇ ಮಾಡ್ಕೊಟ್ಟಿವಪ್ಪ ಅಂದ್ರೆ ಮತ್ತೆ ಪೊಲೀಸರು ಬಂದು ಎನ್ಕ್ವೈರಿ ಮಾಡಕ್ ಮತ್ತೆ ಹೆಣ ಒಯ್ದು ಪೋಸ್ಟ್ ಮಾರ್ಟಮ್ ಮಾಡಿದ್ರೆ ನೀ ಸಿಗ್ಬಿಡ್ತೀವಿ ಸಾವ್ಕಾರ. ಅವಾಗ ನಿನಗೆ ಹಿಂಗ ಮಾಡ್ತಾರ ಸಾವ್ಕಾರ. ಮತ್ತೆ ಏನ್ ಮಾಡ್ಬೇಕು ಸಾವ್ಕಾರ? ಈ ಹೆಣ ಒಯ್ದು ಕಾಶಿ ಒಯ್ದಿಸಿದ್ರೆ ಮಾಡ್ಕೊಡ್ತಿರತ್ತ, ಅವ್ನು ಆತ್ಮಗೂ ಶಾಂತಿ ಸಿಗ್ತೈತೆ ಸಾವ್ಕಾರ. ಗಂಡ ಕೆಲಸ ಮಾಡ್ತೀಯ ಹಂಗ ಮಾಡಿಬಿಡ. ಹೆಣ ಸುಡ್ಲಾಕ ಕರ್ಸಿ ರೊಕ್ಕಿಲ್ಲ ಸಾವ್ಕಾರ. ಹಂಗ ಇಟ್ಟೆಲ್ಲ ಡಬ್ ಹಾಕ್ಯಾನ ನಮ್ಮನ ಇವತ್ತು ತಗೊಂಡ್ ಕೇಸಂದ ಅವ್ನ ಕಾಶಿಗೆ ಹೋದ ಮಣ್ಣು ಮಾಡಿಬಿಡ. ಇವತ್ತು ಬರೋ 2,000 ರೂಪಾಯಿ ನೋಟ್ ಸಾವ್ಕಾರ. ಮರಯ್ಯ ಅವ್ನ ಕಾಶಿಗೆ ಹೋದ ಮಣ್ಣು ಮಾಡಕತ್ತಿಲ್ಲೋ, ಅಲ್ಲಿ ಎಲ್ಲಾ ನಡೀತಾವು, ಖರ್ಚು ಮಾಡ ಅಲ್ಲಿ. ಹೌದಾ ಇನ್ನು ಒಟ್ಟೆ ಈ ದಿಕ್ಕಿ ತಲೆ ಇಟ್ಸ್ಕೊಂಡು ಮಕ್ಕೋಬೇಡ, ಹೋಗ್ಬಿಡು ನೀ. ವಿಠಲ ಏನಾಯ್ತು ನಿನಗೆ ವಿಠಲ? ನಮ್ಮನ್ನ ಬಿಟ್ಟು ಹೋಯಲು ವಿಠಲ. ವಿಠಲ ಆಕ್ಟಿಂಗ್ ಇನ್ವಾಲ್ವ್ ಆಗ್ಬಡ್ಲಿ ಸಾವ್ಕಾರ. ಹೇಳ ಕಪ್ಪಯ್ಯವ ನೀನ್ ಬಾಯಿ ಬಿಡ್ಕೊತ ಹೋದ ಸಾವ್ಕಾರ. ನೋಡ್ ಮಗನ ರೊಕ್ಕ ಇಡ್ಕೊಂಡೆ ಅವ್ರ ಕಡೆ ಎಲ್ಲಾ ಸಾಲ ಗಿಲ್ಲ ಎಲ್ಲ ಸೂಪರ್ ಮಾಡಿದ್ವಿ ನಂದು. ಸಾಲ ಇಟ್ಟಿತ್ತು 5 ಲಕ್ಷದ್ದು ನೋಡ, ನೀನ್ ಒಟ್ಟು ಸಾಲ ಹರಿದಿನಿ, ಮತ್ ನಿನ್ನ ಹೆಣದ ಪಟ್ಟಿ ಸುಗಿಟ್ ರೊಕ್ಕ ಕೊಟ್ಟು ಹೋದವ. ಈಗ ನಿನ್ನ ಕಡೆ ಮನ್ಯಾಗ ರೊಕ್ಕ ಇಷ್ಟದವ್. ನನ್ನಂತೆ 20,000 ಅದಾವು. ಅವ್ 20,000 ರೂಪಾಯಿ ತಾ ಮಗನ ಕೊಡ್ಬೇಕು. ನನ್ ಟ್ಯಾಲೆಂಟ್ ಬೆಲೆ ಇಲ್ಲ ಮಗನ. ನೀನ್ ಒಟ್ಟು ಸಾಲ ಮನ್ನಾ ಮಾಡೀನಿ, ಸೀದಾ ರೊಕ್ಕ ಕೊಡಿ ಸೀದಾ ಹೇಳ್ತೀನ. ಎಲ್ಲ ಬಿಡ, ಆ ಕಡೆ ಹೋಗೋತ್ನಾಗ ನಿನ್ ಕೊಡ್ತಾನ ನಾನು. ಈಗ ನಾವ್ ಇಷ್ಟೊತ್ತನ ಮಾಡಿದ ಪ್ಲಾನ್ ಯಾವ ಮಗುಗೂ ಗೊತ್ತಿಲ್ಲ. ಮಕ್ಕಳ್ರ್ಯಾ ನನಗ್ ಗೊತ್ತಾಗೈತಿ ಮಕ್ಕಳ್ರ್ಯಾ, ನೀವ್ ಎಂತ ಲಪ್ಪಂಗದಿರ ತಂದ ಮಕ್ಕಳ್ರ್ಯಾ. ಅಲ್ಲಲ್ಲಿ ಸತ್ತಂಗ ನಾಟಕ ಮಾಡಿಕಿಸಿನ ಊರನ್ನವ್ರನ್ನೆಲ್ಲ ಚೂತ್ಯಾನ್ ಮಾಡಕತ್ತೀರಿ. ಲೇ ಮಗಣ ನಿಮ್ಮನ್ನು ಬಿಡಂಗಿಲ್ಲ ಮಕ್ಕಳ್ರೆ. ನಾಟಕ ಮಾಡಿಲ್ರಿ ಸಾವ್ಕಾರ, ಅವ ನೀವು ಸಾಲ ಮನ್ನಾ ಮಾಡ್ತೀರಲ್ಲ ಅದ ಖುಷಿಯಾಗಿ ಹೆಣ ಎದ್ದು ಕೂತೈತ್ರಿ. ಎದ್ದು ಕೂತೈತಿ ಮಗಣ, ಏನು ಪರ್ಮನೆಂಟ್ ಮಣಗಿಸಿ ಬಿಡ್ತಾನ ನೋಡಿಲ್ಲ. ಎಲ್ಲಿ ಹೋದ್ರ ಮಕ್ಕಳು ಇವರು? ಅಲಾ ಮಕ್ಕಳ, ನೀವು ಎಲ್ಲಿ ಬೇಕಾದ ಹೋಗ್ರಿ ಮಕ್ಕಳ್ರೆ, ನಿಮ್ಮನ್ನು ಬಿಡಂಗಿಲ್ಲ ನೋಡ್ರಿ. ಏನು ಮಾಡ್ತೀರಿ? ಸಾಲ ಕೊಟ್ಟವ್ರು ಇಸ್ಕೊಳಕ್ಕೆ ಬಂದ್ರೆ ಹಿಂಗೆ ಐಡಿಯಾ ಮಾಡ್ತಾರೆ ಮಕ್ಕಳು. ಅದಕ್ಕೆ ಏನೈತಿ, ಸಾಲ ಕೊಡ್ಬೇಕಾದ್ರೆ ಯೋಚನೆ ಮಾಡಿ ಕೊಡ್ತು ಬರ್ರಿ. ಇಂಥವು ಪ್ಲ್ಯಾನ್ ಇರ್ತಾವ್ರಿ ಅವ್ರ ಕಡೆ. ಈ ವಿಡಿಯೋ ಮಾಡಿದ್ದು ಜಸ್ಟ್ ಕಾಲ್ಪನಿಕ, ನಿಮ್ಮ ನಗಿಸೋ ಸಲುವಾಗಿ. ಈ ವಿಡಿಯೋ ಇಷ್ಟ ಆದ್ರೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಹಂಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬರ್ ಆಗಿರಿ. ಎಲ್ಲರಿಗೆ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ, ನಮಸ್ಕಾರ.